ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ಒಂದು 10ನೇ ತರಗತಿಯ ಪಠ್ಯಪುಸ್ತಕದಿಂದ ಆಯ್ಕೆ ಮಾಡಿಕೊಂಡಿರುವಂತಹ ಸಂಕಲ್ಪ ಗೀತೆ ಎಂಬ ಒಂದು ಪದ್ಯ ಭಾಗದ ಒಂದು ವಿವರಣೆಯನ್ನು ನೀಡಲು ಹೊರಟಿದ್ದೇನೆ. ಸಂಕಲ್ಪ ಗೀತೆ. ಸಂಕಲ್ಪ ನಾವು ತೆಗೆದುಕೊಳ್ಳುವ ದೃಢವಾದ ನಿರ್ಧಾರ. ನಾವು ಜೀವನದಲ್ಲಿ ಎಲ್ಲಿ ಸಾಗಬೇಕು, ಹೇಗೆ ಸಾಗಬೇಕು, ನಮ್ಮ ಗುರಿಯನ್ನು ಹೇಗೆ ಮುಟ್ಟಬೇಕು ಎಂಬುದನ್ನು ನಾವೇ ನಿರ್ಧರಿಸುವುದು. ಹಾಗಾಗಿ ಆ ನಿರ್ಧಾರವನ್ನು ಕೈಗೊಳ್ಳುವಂತಹ ವಿಷಯವೇ ಸಂಕಲ್ಪ. ಹಾಗಾಗಿ ದೃಢ ನಿರ್ಧಾರವನ್ನು ಹಿಂದೆ ಹಾಡಬೇಕು. ಅದು ಸಂಕಲ್ಪ ಗೀತೆ ಆಗಿರಬೇಕು. ಇದನ್ನು ಕನ್ನಡದ 3ನೇ ರಾಷ್ಟ್ರಕವಿ ಆಗಿರುವಂಥ JS ಶಿವರುದ್ರಪ್ಪನವರು ತುಂಬ ಅದ್ಭುತವಾಗಿ ವರ್ಣಿಸಿದ್ದಾರೆ. ಈ ಸಂಕಲ್ಪ ಗೀತೆ ಪದ್ಯದಲ್ಲಿ ಲೇಖಕರು ಹೇಳುವಂತೆ, ಪ್ರೀತಿಯ ವಿದ್ಯಾರ್ಥಿಗಳೇ, ಲೇಖಕರು ಹೇಳುವಂತೆ, ಹಿಂದೆ ಗುರು ಇದ್ದ, ಮುಂದೆ ಗುರಿ ಇತ್ತು, ಸಾಗುತ್ತಿತ್ತು ವೀರರ ದಂಡು. ಈ ವಾಕ್ಯ ಎಷ್ಟು ಸುಂದರವಾಗಿದೆ ನೋಡಿ. ಹಿಂದೆ ಗುರು ಇದ್ದ, ಮುಂದೆ ಗುರಿ ಇತ್ತು, ಸಾಗುತ್ತಿತ್ತು ವೀರರ ದಂಡು. ಅದು ಹಿಂದಿನ ತಲೆಮಾರಿನ ಯುವಕರಿಗೆ ಇದ್ದಂತಹ ನೆಲೆಯನ್ನು ತಿಳಿಸ್ತಾ ಇದೆ. ಅದೇ ರೀತಿ ಅವರಿಗೆ ತಲುಪಬೇಕಾದಂತಹ ದಾರಿನೂ ಗೊತ್ತಿತ್ತು, ತಲುಪಬೇಕಾದಂತಹ ಗುರಿ ಸ್ಪಷ್ಟವಾಗಿ ಗೊತ್ತಿತ್ತು. ಹಾಗಾಗಿ ಅವರು ಒಂದು ಗುರಿಯನ್ನು ಹಾಕಿಕೊಂಡ ಮೇಲೆ ಅವರಿಗೆ ಅರ್ಧದಷ್ಟು ಯಶಸ್ಸು ಅಲ್ಲೇ ಸಿಗುತ್ತಿತ್ತು. ಗುರುಗಳು ಅವರಿಗೆ ಅವರದೇ ಆದಂಥ ಯಶಸ್ಸನ್ನು ಅಲ್ಲೇ ತಿಳಿಸ್ತಾ ಇದ್ರು. ಹಾಗಾಗಿ ಇಲ್ಲಿ ಸಾಕಷ್ಟು ಅಂದರೆ ಈಗಿನ ತಲೆಮಾರಿನ ಯುವಕರಿಗೆ ನಾವೇನು ತಿಳಿಸೋದಂದರೆ, ಗುರಿಯನ್ನು ಸ್ಪಷ್ಟವಾಗಿಸಿಕೊಳ್ಳಿ. ನಿಮ್ಮ ಗುರಿ ಹೇಗಿರಬೇಕೆಂದರೆ, ನೀವು ಹಾಕಿಕೊಂಡಿರುವಂಥ ಗುರಿ ಸ್ಪಷ್ಟವಾಗಿರಲಿ. ಆಗ ನೀವು ಅರ್ಧ ಗೆದ್ದಂತೆ ಅಂತ ನಾವು ತಿಳ್ಕೋಬೋದು. ನಮಗೆ ಸ್ವತಂತ್ರ ಹೋರಾಟಗಾರರ ಕೆಲವರ ಹೆಸರನ್ನು ಹೇಳ್ತಾ ಹೋಗ್ತೀನಿ. ಅದರಲ್ಲೂ ಸ್ವಾತಂತ್ರ್ಯವೇ ನನ್ನ ಅಜನ್ಮಸಿದ್ಧ ಹಕ್ಕು ಎಂದು ತಿಲಕ್ ಅವರು ಹೇಳಿದರು. ಸ್ವಾತಂತ್ರ್ಯ ಗಳಿಸುವುದೇ ನನ್ನ ಜೀವನದ ಏಕೈಕ ಸಂಕಲ್ಪ ಎಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹೇಳಿದರು. ಹಾಗಾಗಿ ಅವರು ಹಾಕಿಕೊಂಡಂತಹ ಸಂಕಲ್ಪ, ಅವರು ಹಾಕಿಕೊಂಡಂತಹ ದೃಢವಾದ ನಿರ್ಧಾರ ಅವರನ್ನು ನೇರವಾಗಿ ಅವರ ಗುರಿಯನ್ನು ತಲುಪಿಸ್ತು. ಅವರ ಗುರಿ ತಲುಪಿಸ್ತು. ಅವರು ಸ್ವತಂತ್ರವನ್ನು ಪಡ್ಕೊಂಡ್ರು, ಅವರ ಅಜನ್ಮಸಿದ್ಧ ಹಕ್ಕು ಆಗಿರುವಂತಹ ಸ್ವಾತಂತ್ರ್ಯವನ್ನು ಪಡ್ಕೊಂಡ್ರು. ಇಂತಹ ಸಾಧಕರನ್ನು ಎನಿಸಿಕೊಂಡಿದ್ದೇ ಅವರ ಸಂಕಲ್ಪದಿಂದ. ಇತಿಹಾಸ ಯಾವತ್ತೂ ನಮ್ಮನ್ನು ದಾಖಲಿಸುವುದು, ಇತಿಹಾಸ ನಮ್ಮನ್ನು ನೆನಪಿಸುವುದು ಇಂಥ ಸಾಧಕನು ತಾನು ಕಂಡ ಕನಸನ್ನು ಅದೆಷ್ಟೋ ತೊಡಕುಗಳು ಬಂದರು ಅಥವಾ ಸಮಸ್ಯೆಗಳು ಬಂದರು, ಆತಂಕಗಳು ಬಂದರು, ಏನೇ ಎದುರಾದರೂ ಯಾವುದಕ್ಕೂ ಹೆದರದೆ, ಅಂಜದೆ, ಭಯಪಡದೆ ತನ್ನ ಕನಸನ್ನು ನೆನಸಾಗಿಸಿಕೊಳ್ಳುತ್ತಾನೆ. ಹೀಗೆ ಸಂಕಲ್ಪದತ್ತ ದೃಢ ನಿರ್ಧಾರದಿಂದ ಕಾರ್ಯಶೀಲರಾದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಈ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿಯಿಂದ ಯಾವುದು ಸಾಧ್ಯವೋ ಅದು ಇಡೀ ಜಗತ್ತಿನಲ್ಲಿರುವ ಯಾವುದೇ ವ್ಯಕ್ತಿಯಿಂದಲೂ ಸಾಧ್ಯ ಎಂಬ ಮಹಾತ್ಮ ಗಾಂಧೀಜಿಯವರ ನುಡಿಯಂತೆ ನಾವು ಮೊದಲು ದೃಢವಾದ ಸಂಕಲ್ಪವನ್ನು ಹಾಕಿಕೊಳ್ಳಬೇಕು. ದೃಢವಾದ ಸಂಕಲ್ಪ ಹಾಕಿಕೊಂಡಿದ್ದೆ ಆದರೆ ಖಂಡಿತ ನೀವು ಅರ್ಧ ಗೆದ್ದಂತೆ. ಇನ್ನು ಉಳಿದಿದ್ದು ನಿಮ್ಮ ಪರಿಶ್ರಮ, ನೀವು ಕನಸು ಕಂಡದ್ದನ್ನು ಈಡೇರಿಸಿಕೊಳ್ಳೋದು. ಹಾಗಾಗಿ ಇವ್ರು ಹೇಳ್ತಾರೆ, ಏನು ಗೊತ್ತಾ, ನಿಮ್ಮ ಪದ್ಯ ಭಾಗವನ್ನು ಈಗ ನೋಡೋದಾದರೆ, ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಹೊಯ್ದಾಡುವ ಹಡುಗನು ಎಚ್ಚರದಲ್ಲಿ ಮುನ್ನಡೆಸೋಣ, ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರುಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ, ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ, ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ ಸೇತುವೆಯಾಗೋಣ, ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ, ಭಯ ಸಂಶಯದೊಳು ಕಂದಿದ ಕಣ್ಣನು ನಾಳಿನ ಕನಸನು ಬಿತ್ತೋಣ, ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಪ್ರೀತಿಯ ವಿದ್ಯಾರ್ಥಿಗಳು, ಈ ಹಾಡು ಏನಿದೆ, ಎದೆ ತುಂಬಿ ಹಾಡುವೆನು ಅಂತಹ
ಹಾಡು ಕೇಳಿರ್ಬೋದು. ಅದೊಂದು ಕವನ ಸಂಕಲನ. ಆ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಇದರಲ್ಲಿ ಹೇಳ್ತಾರೆ, ಜೀವನದಲ್ಲಿ ಸಾಧಕರೆನಿಸ್ಕೋಬೇಕಾ, ಜೀವನದಲ್ಲಿ ಸಾಧನೆ ಮಾಡಬೇಕಾ, ದೃಢ ಸಂಕಲ್ಪವನ್ನು ಮೊದಲು ಹಾಕಿಕೊಳ್ಳಿ. ಆ ದೃಢ ಸಂಕಲ್ಪವನ್ನು ಹಾಕಿಕೊಳ್ಳೋದು ಒಂದು ಧನಾತ್ಮಕ ಚಿಂತನೆ. ಮೊದಲು ಜೀವನದಲ್ಲಿ ಧನಾತ್ಮಕ ಚಿಂತನೆ, ದೃಢ ಸಂಕಲ್ಪವನ್ನು ಹೊಂದಿರಬೇಕು. ಯಾವುದೇ ರೀತಿಯ ಸವಾಲುಗಳು ಬರಲಿ, ಯಾವುದೇ ರೀತಿಯ ಸಮಸ್ಯೆಗಳು ಬರಲಿ, ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಎದುರಾದರೂ ನಮ್ಮ ಆತ್ಮವಿಶ್ವಾಸದ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ಲಭಿಸುತ್ತದೆ. ನಮ್ಮಲ್ಲಿ ಭೇದ ಭಾವವನ್ನು ಹೋಗಲಾಡಿಸಿ ಐಕ್ಯದಿಂದ ಪ್ರಯತ್ನಶೀಲರಾದಾಗ ಬಲವೂ ವರ್ಧಿಸುತ್ತದೆ. ಭಯ ಮತ್ತು ಅನುಮಾನ ಆವರಿಸಿರುವ ಈ ಸಮಾಜವನ್ನು ದೃಢನಿಷ್ಠೆಯಿಂದ ಸ್ವಾಸ್ಥ್ಯದ ನೆಲೆಯಾಗಿನಿಸಿ ಹಣ ತೆಚ್ಚಿದಾಗ ದೂರ ಆಗುತ್ತದೆ ಎಂಬುದೇ ಈ ಭಾವಗೀತೆಯ